ಇವತ್ತು ನಾನು ಹಬೆ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೀವು ಅಂದ್ಕೊಳ್ತಾ ಇರಬಹುದು ನಾನು ಇದರಲ್ಲಿ ಫುಡ್ ಕಲರ್ ಹಾಕಿ ಮಾಡಿದ್ದೀನಿ ಅಂತ. ಆದರೆ ನಾನು ಫುಡ್ ಕಲರ್ ಹಾಕದೆ ಯಾವ ರೀತಿ ಮಾಡೋದು ಈ ಹಬೆ ಹಪ್ಪಳ ಅಥವಾ ಉಗಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅಕ್ಕಿ 3 ದಿನ ನೆನೆಸಿ ಇದನ್ನು ಇಲ್ಲಿ ತೊಗೊಂಡಿದ್ದೀನಿ. 3 ದಿನ ನಾವು ನೆನೆಸಿದಾಗ ಇದರಲ್ಲಿಂದ ಪ್ರತಿದಿನ ನಾವು ನೀರನ್ನು ತೆಗಿಬೇಕು. ಬೇರೆ ನೀರನ್ನು ಹಾಕಿ ನಾವು ಇದನ್ನು ನೆನೆಲಿಕ್ಕೆ ಇಡಬೇಕು. 3 ದಿನ ಆದ ನಂತರ ಇಲ್ಲಿ ನೋಡಿ, ನಾನು ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಅಕ್ಕಿ ನೆನೆದಿದೆ. ಇವಾಗ ಇದನ್ನು ಮತ್ತೆ ನಾವು 2 ಸಲ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ನೀರನ್ನು ತೆಗಿಬೇಕು, ಯಾಕೆಂದರೆ ಸ್ವಲ್ಪ ಹುಳಿ ವಾಸನೆ ಬರುತ್ತೆ. ಅದಕ್ಕೋಸ್ಕರ 2 ಸಲ ನೀರು ಹಾಕಿ ನಾವು ಇದನ್ನು ತೊಳಿಬೇಕು. ಅಕ್ಕಿ ನೆನೆಸೋದು ನಾನು ತೋರಿಸಲಿಲ್ಲ, ಇದು ಎಲ್ಲರಿಗೂ ಏನು ನೆನೆಸೋದು ಗೊತ್ತೇ ಇದ್ದೇ ಇರುತ್ತೆ. ಈಗ ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿ ಜಾರ್ನಲ್ಲಿ ಈ ಅಕ್ಕಿಯನ್ನು ಹಾಕಿ ನಾವು ರುಬ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ಸ್ವಲ್ಪ ದಪ್ಪನೇ ರುಬ್ಕೊಳ್ಳಿ, ಬಹಳ ತೆಳ್ಳಗೆ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ಮತ್ತು ರವ ಥರ ಇರಬಾರ್ದು, ನೈಸಾಗಿ ರುಬ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ನಾನು ಉಳಿದ ಅಕ್ಕಿಯನ್ನು ಕೂಡ ರುಬ್ಬಿ ಇಲ್ಲಿ ತಗೊಂಡಿದ್ದೀನಿ. ಈಗ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಇದನ್ನು ನೀವು 2 ರಿಂದ 3 ತಾಸನಾದರೂ ಇಡಬಹುದು. ಇಲ್ಲ ಅಂದರೆ ನೀವು ರಾತ್ರಿ ಪೂರ್ತಿನಾದ್ರೂ ಇಟ್ಟು ಇದನ್ನು ತಗೋಬಹುದು. ನಾನಿಲ್ಲಿ ಬರೀ 2 ಗಂಟೆ ಇದನ್ನು ರುಬ್ಬಿದ ಮೇಲೆ 2 ಗಂಟೆ ಇಟ್ಟಿದೆ. ಈಗ ಇದ್ರ ಮೇಲೆ ಸ್ವಲ್ಪ ನೀರು, ತಿಳಿ ನೀರೇನು ಬಂದಿರ್ತದಲ್ಲ ಅದನ್ನು ತೆಗಿಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ ಅದು. ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ರಾತ್ರಿ ಪೂರ್ತಿ ಇಡಬೇಕು ಅಂತ ಏನಿಲ್ಲ, ನಾವು ತಕ್ಷಣವೂ ಕೂಡ ಇದನ್ನು ಮಾಡಬಹುದು. ಇವಾಗ ಇಲ್ಲಿ ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈಗ ಇಲ್ಲಿ ಬೌಲ್ನಲ್ಲಿ ಸ್ವಲ್ಪ ಹಿಟ್ಟು ತೆಗಿತಾ ಇದ್ದೀನಿ. ಫುಡ್ ಕಲರ್ ಇಲ್ದೇ ಕಲರ್ಫುಲ್ಲಾಗಿ ಯಾವ ರೀತಿ ನಾವು ಹಪ್ಪಳವನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ 2 ಬೌಲ್ನಲ್ಲಿ ನಾನು ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ನೋಡಬಹುದು, ಇದು ಬಿಟ್ರೂಟನ್ನು ತುರಿದು ನಾನು ಹಿಂಡಿ ಇದು ರಸ ತಗೊಂಡಿದ್ದೀನಿ. ಈ ರಸವನ್ನು ಈ ಹಿಟ್ಟಿನಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೀಟ್ರೂಟ್, ಪಾಲಕ್ ಮತ್ತು ಅರಿಶಿಣವನ್ನು ಹಾಕಿ ನೀವು ಕಲರ್ಫುಲ್ಲಾಗಿ ಈ ಹಪ್ಪಳವನ್ನು ಮಾಡ್ಕೋಬಹುದು. ನನ್ನ ಹತ್ರ ಪಾಲಕ್ ಇರಲಿಲ್ಲ, ಹೀಗಾಗಿ ನಾನು ಪಾಲಕ್ ತೊಗೊಂಡಿಲ್ಲ. ಉಳಿದಿರೋ ಸ್ವಲ್ಪ, ಈಗ ಬೀಟ್ರೂಟ್ ರಸ ಏನು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಹಾಗೆ ಹಾಕಿದರೆ ಈ ಹಿಟ್ಟು ಏನಾಗುತ್ತೆ, ತೆಳ್ಳಗಾಗಿಬಿಡುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದರೆ ಏನೂ ಸಮಸ್ಯೆ ಆಗಲ್ಲ, ಚೆನ್ನಾಗಿ ಬರುತ್ತೆ ಹಪ್ಪಳ. ಈಗ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪಿಂಕ್ ಕಲರ್ ಹಪ್ಪಳದ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ನಾವು ಈ ರೀತಿಯಾಗಿ ನೀವು ಹೆಲ್ದಿಯಾಗಿ ಇರುವಂಥ ಹಪ್ಪಳವನ್ನು ಮಾಡ್ಕೋಬೋದು. ನಾನೀಗ ಇನ್ನೊಂದು ಬೌಲ್ನಲ್ಲಿ ಇಲ್ಲಿ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಪಾಲಕ್ಕಿಂದನೂ ಕೂಡ ಮಾಡ್ಕೋಬಹುದು. ಗ್ರೀನ್ ಕಲರ್ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಪಾಲಕ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಪಾಲಕ್ ಇಲ್ಲಿ ತಗೊಳ್ಳಿಲ್ಲ. ಈಗ ಇಲ್ಲಿ ನೋಡಿ, ಪಿಂಕ್ ಕಲರ್ ಮತ್ತು ಯೆಲ್ಲೋ ಕಲರ್ ಇಲ್ಲಿ ರೆಡಿಯಾಗಿದೆ. ಇಲ್ಲಿ 3 ಕಲರ್ ನಮ್ಮ ಹಪ್ಪಳ ಆಗುತ್ತೆ. ಒಂದು ವೈಟ್, ಒಂದು ಪಿಂಕ್, ಒಂದು ಯೆಲ್ಲೋ. ಇವಾಗ ನಾವು ಹಪ್ಪಳವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಈ ರೀತಿಯಾಗಿ ಪ್ಲೇಟ್ ತಗೊಂಡು ಆ ಪ್ಲೇಟ್ನಲ್ಲಿ ಇಲ್ಲಿ ನಾವು ಈ ಬ್ಯಾಟರನ್ನು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಇದ್ರೆ ಸಾಕು. ಈ ರೀತಿಯಾಗಿ ನೋಡಿ ಎಲ್ಲ ಕಡೆಗೂ ನಾವು ಮಾಡಬೇಕಾಗತ್ತೆ. ಪ್ಲೇಟನ್ನು ಈ ರೀತಿಯಾಗಿ ಕೈಯಿಂದ ತಿರುಗಿಸ್ಕೊಂಡು ನಾವು ಈ ರೀತಿಯಾಗಿ ಎಲ್ಲ ಕಡೆಗೂ ಮಾಡ್ಕೋಬೇಕು. ನೀವು ಈ ಹಪ್ಪಳವನ್ನು ತವಾದಲ್ಲಿನೂ ಮಾಡ್ಕೋಬಹುದು, ಇಲ್ಲ ನೀವು ಪಾತ್ರೆಯಲ್ಲಿನೂ ಕೂಡ ಮಾಡಬಹುದು. ನಾನು 2 ರೀತಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಪ್ಲೇಟ್ ರೆಡಿಯಾಗಿದೆ. ಈಗ ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ನಾನು ತವಾ ಇಟ್ಕೊಂಡಿದ್ದೀನಿ. ತವಾದಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ತವಾದಲ್ಲಿ ನೀರು ಬಿಸಿ ಆದಮೇಲೆ ಈ ಪ್ಲೇಟನ್ನು ನಾವು ಇಡಬೇಕು. ಇಲ್ಲಿ ಇಟ್ಟಾದಮೇಲೆ ನೋಡಿ, ಸ್ವಲ್ಪ ಡ್ರೈ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು. ಈ ರೀತಿಯಾದಾಗ ಪ್ಲೇಟನ್ನು ತಿರುಗಿಸಿ ನಾವು ಹಾಕಬೇಕು. ನಾನಿಲ್ಲಿ ಹಾಗೇ ತಿರುಗಿಸಿದ್ದೀನಿ. ನೀವು ಬಟ್ಟೆ ತೊಗೊಂಡು ಬೇಕಾದರೂ ತಿರುಗಿಸಿ ಹಾಕಬಹುದು. ಇವಾಗ ನೀವು ನೋಡಿ, ಇಲ್ಲಿ
ಈ ರೀತಿಯಾಗಿ ಒಂಥರ ಬಬಲ್ಸ್ ಬಂದಂಗೆ ಆಗುತ್ತೆ. ಈ ರೀತಿಯಾಗಿ ಆಗಿದ್ದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ತಿಳ್ಕೊಬೇಕು. ಈಗ ಇದನ್ನು ಒಂದು ಪರಾತ್ನಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಆ ನೀರಿನಲ್ಲಿ ಈ ಪ್ಲೇಟನ್ನು ಇಲ್ಲಿ ಹಾಕಿದ್ದೀನಿ. ಇದು ತಣ್ಣಗಾಗುವವರೆಗೂ ನಾವು ಇನ್ನೊಂದು ಪ್ಲೇಟನ್ನು ರೆಡಿ ಮಾಡಿ ಅದನ್ನು ತವಾದಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಈ ಪ್ಲೇಟ್ ನೋಡಿ ತಣ್ಣಗಾಗಿದೆ. ತಣ್ಣಗಾದ ನಂತರ ಈ ರೀತಿಯಾಗಿ ಸ್ವಲ್ಪ ನೀರಿನಲ್ಲಿ ಮುಳುಗಿಸಿ ಈಗ ಒಂದು ಸ್ಪೂನಿನ ಸಹಾಯದಿಂದ ನಾವು ಈ ರೀತಿಯಾಗಿ ಸೈಡ್ನಲ್ಲಿ ಎಲ್ಲ ನೋಡಿ ಈ ರೀತಿಯಾಗಿ ಮಾಡಿ ತೆಗಿಬೇಕಾಗತ್ತೆ. ತುಂಬ ಈಸಿಯಾಗಿ ನಾವು ಈ ಹಪ್ಪಳವನ್ನು ಮಾಡ್ಕೋಬೋದು. ಎಷ್ಟು ತೆಳ್ಳಗೆ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಒಂದು ಬಿದಿರಿನ ಬುಟ್ಟಿ ಅಥವಾ ಮರ ಇದ್ದರೆ ಅದರ ಮೇಲೆ ನೀವು ಹಾಕಿ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕಾಟನ್ ಬಟ್ಟೆ ಮೇಲೇನೂ ಕೂಡ, ಇಲ್ಲಾಂದರೆ ಪಾಲಿಸ್ಟರ್ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಹಳೆ ಮೇಲೇನೂ ಕೂಡ ಇದನ್ನು ಹಾಕ್ಬೋದು. ತವಾದಲ್ಲಿ ನೀರು ಖಾಲಿ ಆಯಿತು ಅಂದರೆ ಮತ್ತೆ ನೀವು ನೀರನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಈ ಹಪ್ಪಳವನ್ನು ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ನೋಡಿ ಒಂದು ಬಟ್ಟೆ ಮೇಲೆ ಈ ಹಪ್ಪಳವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ರೀತಿಯಾಗಿ ಹೇಗೆ ಮಾಡೋದು ಅಂದರೆ, ಇಲ್ಲಿ ಗ್ಯಾಸ್ ಮೇಲೆ ಒಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ನಾವು ಈ ಪ್ಲೇಟ್ನಲ್ಲಿ ಏನು ಬ್ಯಾಟರ್ ಹಾಕಿರ್ತೀವಲ್ಲ ಆ ಬ್ಯಾಟರ್ ಪ್ಲೇಟನ್ನು ನಾನು ಈ ಗ್ಯಾಸ್ ಮೇಲೆ ಇಟ್ಟು ಇದು ಸ್ವಲ್ಪ ಡ್ರೈ ಆಗಿದೆ ಅನ್ನುವಾಗ ಇದನ್ನು ತಿರುಗಿಸಿ ಹಾಕಬೇಕು. ತಿರುಗಿಸಿ ಹಾಕಿ 1 ನಿಮಿಷ ಬಿಟ್ಟು ನಾವು ಮತ್ತೆ ಈ ಪ್ಲೇಟನ್ನು ತೆಗಿಬೇಕು. ತೆಗೆದಾದ ನಂತರ ಇಲ್ಲಿ ನೋಡಿ ಬಬಲ್ಸ್ ಬಂದಂಗೆ ಆಗುತ್ತೆ. ಆವಾಗ ಇದು ಸರಿಯಾಗಿ ಬೆಂದಿದೆ ಅಂತ ನಾವು ತಿಳ್ಕೊಬೇಕು. ಇವಾಗ ಇಲ್ಲಿ ನಮ್ಮ ಉಗಿ ಹಪ್ಪಳ ಅಥವಾ ಹಬೆಯ ಹಪ್ಪಳ ಇಲ್ಲಿ ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಆಗಿದೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಇದನ್ನು ಫುಡ್ ಕಲರ್ ಹಾಕಿ ಮಾಡೋದಕ್ಕಂತ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಮನೆಯಲ್ಲಿನೇ ಇದನ್ನು ಒಣಗಲಿಕ್ಕೆ ಹಾಕಿದ್ದೀನಿ. ಈಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಒಣಗಿದೆ. ನಾವು ಬಿಸಿಲಲ್ಲಿ ಒಣಗಿಸ್ಬೇಕಂತ ಏನೂ ಇಲ್ಲ. ನಾವು ನೆರಳಲ್ಲಿನೇ ಈ ಹಪ್ಪಳವನ್ನು ಒಣಗಿಸಿ ತಗೋಬಹುದು. ಆದ್ರೂ ಇವಾಗ ಚೆನ್ನಾಗಿ ಬಿಸಿಲಿದೆ, ಹೀಗಾಗಿ ನಾನು ಈಗ ನೋಡಿ ಇಲ್ಲಿ ಎಷ್ಟು ತೆಳ್ಳಗೆ ಬಂದಿದೆ. ಅದಕ್ಕೋಸ್ಕರ ನಾನು ಈಗ ಒಂದು ಗಂಟೆ ನೀವು ಇಟ್ಟರೆ ಸಾಕು. ಒಂದಿನ ಇಡಬೇಕು ಅಂತ ಏನಿಲ್ಲ. 1 ಗಂಟೆ ಇಟ್ಟಾದ ನಂತರ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಹಪ್ಪಳ ಎಲ್ಲ. ಈಗ ಇದನ್ನು ನಾನು ನಿಮಗೆ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿಯಾಗಿರುವ ಎಣ್ಣೆಯಲ್ಲಿ ಈ ಹಪ್ಪಳವನ್ನು ನಾವು ಹಾಕಿ ಕರಿಬೇಕಾಗತ್ತೆ. ತುಂಬ ಚೆನ್ನಾಗಿ ಅರಳುತ್ತೆ ಹಪ್ಪಳ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಹಪ್ಪಳವನ್ನು ನಾವು ಮದುವೆಗಳಲ್ಲಿ ಎಲ್ಲ ಮಾಡ್ತೀವಿ. ಈ ದೇವರ ಕಾರ್ಯಕ್ಕೆಲ್ಲ ನಮಗೆ ಹಪ್ಪಳ ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಇಲ್ಲಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಪ್ಪಳ. ಇದನ್ನು ನಿಮಗೆ ಮುರಿದು ಕೂಡ ನಾನು ತೋರಿಸ್ತೀನಿ ಎಷ್ಟೊಂದು ಗರಿಯಾಗಿ ಪೊಳ್ಳು ಕ್ರಿಸ್ಪಿಯಾಗಿ ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ. ಇವಾಗ ನೋಡಿ ಇಲ್ಲಿ ಎಷ್ಟೊಂದು ಗರಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.